ಒಂದು ಕೆಲಸ ಮಾಡೋಣ, ನೀವು ರೈಡ್ಗೆ ಹೋಗಿ, ನಾನು ಅಲ್ಲೇ ಸಿಟಿ ಸೆಂಟ್ರಲ್ಲೇ ಇರ್ತೀನಿ. ನನ್ನ ಮಗಳು ಡಾನ್ಸ್ ಕ್ಲಾಸಿಗೆ ಸೇರಿದ್ದಾಳೆ. ಇವತ್ತು ಅವಳನ್ನ ಅಲ್ಲಿಂದ ನಾನೇ ಪಿಕ್ ಮಾಡ್ತೀನಿ. ಏನೇ ಇದ್ದರೂ ಎನಿ ಟೈಮ್ ನನಗೆ ಕಾಲ್ ಮಾಡಿ. ಸಾರಿ ರೋಡಿ ಬೇಬಿ, ನಿನ್ನ ತವ ನಾನು ಮುಖ್ಯವಾದ ವಿಷಯ ಹೇಳಬೇಕು. ಅದಕ್ಕೆ ಇವತ್ತು ಬೇಡ, ಇನ್ನೊಂದು ದಿನ ನಿಂಗೆ ಸಿಗ್ತೀನಿ, ಆಯಿತಾ? ದೀಪು, ಆಗಲೇ ಕೈ ಮುಗಿದಿಯಲ್ಲಮ್ಮ, ಮತ್ತೆ ಕೈ ಮುಗಿತಾ ಇದೆಯಾ? ವಿಮಲಾ ಅಜ್ಜಿಗೆ ತುಂಬಾ ದಿನದಿಂದ ಹುಷಾರಿಲ್ಲ. ಯಾರಾದ್ರೂ ಸಹಾಯ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು ಅಂದ್ರೆ ಆ ದೇವ್ರ ಆಶೀರ್ವಾದ ಬೇಕಂತೆ. ವಿಮಲಾ ಅಜ್ಜಿ ನನ್ನನ್ನ ಹೊರಗಡೆ ಕರ್ಕೊಂಡು ಹೋಗಿ ಊರೆಲ್ಲ ಸುತ್ತಾಡ್ಸ್ಕೊಂಡು ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಒಳ್ಳೆ ಪಿಕ್ಚರ್ ತರ್ಸ್ಕೊಂಡ್ ಬರ್ಬೇಕು ಅಂತ ಬೇಡ್ಕೊಂಡೆ. ಈಗ ನಾನ್ ಕೊಡೋ ಔಷಧಿಯಿಂದ ಅವ್ರ ಕಾಲ್ ಸರಿ ಆಗ್ಬೇಕು, ಅದಕ್ಕೆ ನಾನು ಹಂಗ್ ಬೇಡ್ಕೊಂಡೆ. ಸದ್ಯ ಅಕ್ಕ, ಅಂತೂ ಇಂತೂ ಸಕ್ಸಸ್ ಆಯ್ತು. ಇನ್ ಮುಂದೆ ದಿನ ನೋಡ್ಬೋದು. ಸರಿ, ಇದೇ ಖುಷಿಲಿ ಊಟ ಮಾಡ್ದಲ್ಲೇ ಎಲ್ಲ ಇರಬೇಡ. ನೀನು ಆರೋಗ್ಯ ಕಡೆ ಗಮನ ಕೊಡು. ಅಮ್ಮನೂ ಚೆನ್ನಾಗಿ ನೋಡ್ಕೊ. ನಾನು ಹಿಂಗೆ ಹೊರಡ್ತೀನಿ, ಸರಿನಾ? ಸರಿ ಅಕ್ಕ. ಅಕ್ಕ ಒಂದು ನಿಮಿಷ, ಇವ್ರು ಯಾಕೆ ಪದೇ ಇಲ್ಲಿಗೆ ಬರ್ತಾ ಇದ್ದಾರೆ? ಅವರು ಕನ್ಸೀವ್ ಆಗ್ತಿಲ್ಲ ಯಾಕೆ ಅಂತ ಕೇಳೋಕ್ ಬಂದಿದಾರಂತೆ. ಅದ್ರಲ್ಲಿ ಏನೇ ದೊಡ್ಡ ವಿಷಯ ಇದೆ? ಅದು ದೊಡ್ಡ ವಿಷಯ ಅಲ್ಲ ಅಕ್ಕ, ಇವಾಗ ಹೇಳೋದು ದೊಡ್ಡ ವಿಷಯ. ಅವಳು ನಿನಗೆ ಸೀರೆ ಕೊಟ್ಟು ಕಳಿಸಿಳೆ ಅಂದರೆ ಇದರಿಂದ ಏನೋ ಮ್ಯಾಚ್ ಫಿಕ್ಸಿಂಗ್ ನಡೀತಿದೆ ಅಂತ ನಂಗೆ ಅನ್ನಿಸ್ತಿದೆ. ಅಲ್ಲಿಗೆ ಅವಳ ಸ್ಕೀಮು ತುಂಬ ದೊಡ್ಡದಾಗೇ ಇರುತ್ತೆ. ನಮ್ಮಮ್ಮ ಆ ಭೂಮಿ ಜಾತಕದಲ್ಲಿ ಏನೋ ತೊಂದರೆ ಇದೆ ಅಂತ ಗುರುಗಳು ಹೇಳ್ದಾಗೆ ಅವಳು ಮುಸ್ಕ ಹಾಕಿ ಮದ್ವೆ ಮಾಡೋ ಸಂಭ್ರಮದಲ್ಲಿದ್ದಾರೆ. ಮುಖ ಮುಚ್ಚಿ ಮದ್ವೆನಾ? ಅಲ್ಲಿಗೆ ಮುಸ್ಕು ಒಳಗಡೆ ಯಾರಿದ್ರು ಯಾರಿಗೂ ಗೊತ್ತಾಗಲ್ಲ. ನೀವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಮಾವ. ಶ್ರಾವಣಿ ಅದಕ್ಕೆ ಇನ್ಮೇಲೆ ಆ ಮನೇಲಿ ಆರಾಮಾಗಿರ್ತಾರೆ. ಆಮೇಲೆ ನಿಮಗೆ ಅದಕ್ಕೆ ಹೊಸ ವಿಷಯ ಏನಾದರೂ ಹೇಳಿದ್ರಾ? ಏನು ಹೊಸ ವಿಷಯ? ಇಲ್ಲಿ ಪೀಠಕ್ಕೆ ಇಟ್ಟು ಅವಳ ಮುಖ ಏನು ನೋಡ್ತಿದ್ಯಾ? ಹೇಳು, ಏನು ವಿಷಯ ಅಂತ. ಸಂಯುಕ್ತ ಅವರು ಲೆಟ್ರ್ ಬರೆದಿಟ್ಟು ಮನೆಯಿಂದ ಎಲ್ಲ ಹೋಗ್ಬಿಟ್ಟಿದ್ದಾಳೆ. ಹೌದು ಮಾವ, ಆದ್ಯ ಹೇಳ್ತಾ ಇರೋದು ಸತ್ಯ. ಸಂಯುಕ್ತ ಮನೆ ಬಿಟ್ಟು ಹೋದ್ರು. ಸಾಧ್ಯನೇ ಇಲ್ಲ. ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಸುಮ್ಮನೆ ಮನೆ ಬಿಟ್ಟು ಹೋಗೋ ಹೆಂಗೆ ಸಲ್ಲ ಅವಳು. ಇಲ್ಲ ಮಾವ, ಅವಳು ಜೀವನದಲ್ಲಿ ಸಾಕಾಗಿ ಇನ್ನೇನು ಬೇಡ ಅನ್ನೋ ರೇಂಜಿಗೆ ಬರ್ದಿಟ್ಟು ಹೋಗಿದ್ದಾಳಂತೆ.